ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿದಂತಹ ಒಂದು ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಅನ್ನು ಮಾಡಿದ್ದಾರೆ. ಏನು ನಮಾಜ್ ಮಾಡಿದ್ರು ಸಾಮಾಜಿಕ ಒಂದು ಪ್ರದೇಶದಲ್ಲಿ ಅಥವಾ ಸಾಮೂಹಿಕವಾಗಿ ಜನರೆಲ್ಲರೂ ಕೂಡ ಸಾರ್ವಜನಿಕರು ಓಡಾಡುವಂತಹ ಒಂದು ಸ್ಥಳದಲ್ಲಿ ನಮಾಜ್ ಮಾಡಿದಂತಹ ಒಂದು ವಿಚಾರವಾಗಿ ಸಚಿವ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಏರ್ಪೋರ್ಟ್ಗಳಲ್ಲಿ ಪ್ರಾರ್ಥನೆಗೆ ಪ್ರತ್ಯೇಕ ಕೊಠಡಿಗಳು ಇರುತ್ತವೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಾರ್ವಜನಿಕವಾಗಿ ನಮಾಜ್ ಮಾಡಿದ್ದಾರೆ. ಯಾಕೆ? ಯಾರನ್ನ ಕೇಳಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂಬುವ ನಮ್ಮ ಸರ್ಕಾರದ ನಿಲುವು ಏನಿದೆ ಅದು ಸರಿಯಾಗಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆಗಳಿಗೆ ಫ್ರೀಡಂ ಪಾರ್ಕನ್ನು ನಿಗದಿಪಡಿಸುವಂತೆ ಹೇಳಿದ್ದೇವೆ. ಇಡೀ ರಾಜ್ಯಕ್ಕೆ ಈ ನಿಯಮ ವಿಸ್ತರಿಸುತ್ತೆ. ಬಿಜೆಪಿ ತನ್ನ ಅಂಗಸಂಸ್ಥೆಗಳ ಮೂಲಕ ಧಾರವಾಡದಲ್ಲಿ ಮಧ್ಯಂತರ ಒಂದು ತಡೆ ತಂದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ಅಥವಾ ನಮಾಜ್ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಮತಿ ಅಗತ್ಯ ಇರುತ್ತೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿದ್ದರೆ ಅದಕ್ಕೆ ನಾವು ಸುಮ್ಮನೆ ಇರಲ್ಲ, ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ. ಸಾರ್ವಜನಿಕರಿಗೆ ಕಷ್ಟವಾಗಿದ್ದರೆ ಅನುಮತಿ ನೀಡಲಾಗುವುದು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕಾನೂನು ರಾಜ್ಯಾದ್ಯಂತ ವಿಸ್ತರಿಸಲು ಮುಂದಾಗಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಅಲ್ಲದೆ ಬೇರೆ ಎಲ್ಲ ವಿಚಾರ ನಾವು ಹೇಳ್ತಾ ಇದ್ದೀವಿ ನೋಡಿ. RSS ಪಥಸಂಚಲನ ಆಗಿರುವುದು ಇನ್ನೊಂದು, ಮತ್ತೊಂದು ನಮಾಜ್ ವಿಚಾರ ಏನೇ ಆಗಿದ್ರೂ ಸರಿ, ನಾವೆಲ್ಲ ರೀತಿಯ ಒಂದು ಏನು ಈ ಒಂದು ಕಾರ್ಯಗಳಿಗೆ ನಿಯಮ ಇದೆ, ಸರ್ಕಾರ ಚಟುವಟಿಕೆಗಳಿಗೆ ಅನುಮತಿ ತೆಗೆದು ಮಾಡಬೇಕು ಅಂತ. ಇನ್ನು ಈ ಏರ್ಪೋರ್ಟಲ್ಲಿ ಮಾಡಿದಂತಹ ಒಂದು ನಮಾಜ್ ವಿಚಾರ ಏನಿದೆ, ಏರ್ಪೋರ್ಟ್ನಲ್ಲಿ ಈ ರೀತಿಯಾಗಿ ಚಟುವಟಿಕೆಗಳನ್ನ ಮಾಡೋಕ್ಕೆ, ನಮಾಜ್ ಮಾಡೋಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದಂತಹ ಒಂದು ಪ್ರಾರ್ಥನಾ ಒಂದು ಕೊಠಡಿ ಇರುತ್ತೆ, ಅಲ್ಲೋಗಿ ಇವರು ಮಾಡ್ಬೋದು. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಮಾಡಲಾಗಿದೆ, ನಮಾಜ್ ಮಾಡಿದ್ದಾರೆ, ಅದು ಸರಿಯಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ತೊಂದರೆ ಆಗಬಾರ್ದು ಅಂತಲೇ ನಮ್ಮ ಸರ್ಕಾರ ಈ ರೀತಿಯಾದಂಥ ಒಂದು ನಿಲುವುಗಳನ್ನು ತೆಗೆದುಕೊಂಡಿರುವಂಥದ್ದು. ಬೆಂಗಳೂರಿನಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡೋಕ್ಕೆ ಫ್ರೀಡಮ್ ಪಾರ್ಕನ್ನು ನಾವು ನಿಗದಿಪಡಿಸಿದ್ದು, ಅಲ್ಲಿ ಹೋಗಿ ನೀವು ಕೇಳ್ಬೋದು, ಕ್ವಶನ್ ಮಾಡ್ಬೋದು. ಇಡೀ ರಾಜ್ಯಕ್ಕೆ ಎಲ್ಲ ನಿಯಮಗಳು ಅಪ್ಲೈ ಆಗುತ್ತೆ. ಬರೀ ಒಂದು ಸಂಘಟನೆಗೋ ಇನ್ನೊಂದು ಪಕ್ಷಕ್ಕೋ ಒಬ್ಬರಿಗೋ ಧರ್ಮಕ್ಕೋ ಆಗಲ್ಲ. ಅದು ನಮ್ಮ ಸರ್ಕಾರ ಮಾಡಿದಂತಹ ನಿಯಮ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲರೂ ಕೂಡ ಕಾನೂನು ಅಡಿಯಲ್ಲಿ ಬರ್ತಾರೆ, ಅದನ್ನು ಪಾಲಿಸಬೇಕು. ಬಿಜೆಪಿ ತನ್ನ ಅಂಗಸಂಸ್ಥೆಗಳ ಮೂಲಕ ಧಾರವಾಡದಲ್ಲಿ ಮಧ್ಯಂತರ ಒಂದು ತಡೆ ತಂದಿದೆ. ಅದು ಯಾಕೆ ನಿಮಗೆ ಗೊತ್ತಿದೆಯಾ? ಯೋಚನೆ ಮಾಡಿ. RSS ಅಥವಾ ಏನೇ ನಮಾಜ್ ಆಗಿರ್ಬೋದು, ಇನ್ನೊಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ಆಗಿದ್ರು ಕೂಡ ಎಲ್ಲದಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ನಿಲುವು ಅಷ್ಟೇ. ಪರ್ಮಿಷನ್ ತಗೊಂಡು ನೀವು ಮಾಡಿ, ನಾವೇನು ಬೇಡ ಅಂತ ಹೇಳೋಕ್ಕಾಗಲ್ಲ. ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ, ಸಾರ್ವಜನಿಕರಿಗೆ ಕಷ್ಟ ಆಗೋ ರೀತಿಯಲ್ಲಿ ನಡೆದುಕೊಂಡ್ರೆ, ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡೆದುಕೊಂಡ್ರೆ, ಅದು ಯಾರೇ ಆಗಿರಲಿ, ಯಾವುದೇ ಒಂದು ಕೆಲಸ ಆಗಲಿ, ನಾವು ಅದಕ್ಕೆ ತಡೆಯನ್ನು ಒಡ್ಡುತ್ತೀವಿ. ನಮ್ಮ ಸರ್ಕಾರ ಹೇಳ್ತಾ ಇರೋದು ಇಷ್ಟೇ. ನೀವು ಕೆಲವೊಂದು ಚಟುವಟಿಕೆಗಳನ್ನು ಮಾಡಬೇಕು ಅಂತಂದರೆ ತೆಗೆದುಕೊಳ್ಳಿ ಪರ್ಮಿಷನ್ ತಗೊಂಡು ಮಾಡಿ, ನಮಗೆ ಏನು ಆಕ್ಷೇಪ ಇಲ್ಲ ಆ ವಿಚಾರವಾಗಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ನಾವು ಸುಮ್ಮನೆ ಇರೋಲ್ಲ, ಸಾರ್ವಜನಿಕರಿಗೆ ಕಷ್ಟ ಆದರೆ, ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ. ಅದಕ್ಕಂತಾನೆ ನಾವು ಈ ನಿಯಮ ತಂದಿರೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬರೀ ನಾವು RSSಗೆ ಮಾತ್ರ ತಂದಿದ್ದೀವಿ, ಅದರ ಮೇಲೆ ನಿರ್ಬಂಧವನ್ನು ಹೇರ್ತಾ ಇದ್ದೀವಿ ಅನ್ನುವಂಥ ನೀವೇನು ಯೋಚನೆಗಳನ್ನು ಮಾಡ್ತಾ ಇದ್ದೀರಿ, ಅದು ನಿಮ್ಮ ತಪ್ಪು ಕಲ್ಪನೆ. ನಾವು ಮಾಡ್ತಾ ಇರುವಂಥದ್ದೇನು, ಎಲ್ಲ ಕೆಲವೊಂದು ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಯಾಕೆ ಹೇರ್ತಾ ಇದ್ದೀವಿ, ನಿರ್ಬಂಧ ಹೇರ್ತೀವಿ ಅನ್ನೋದಕ್ಕಿಂತ ನೀವು ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪರ್ಮಿಷನ್ ತಗೊಳ್ಳೋಕ್ಕೆ ನಿಮಗೇನು ಕಷ್ಟ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದಂಥ ಒಂದು ವಿಚಾರವಾಗಿ ಹೇಳಿದಂತಹ ಅವರು ಈ ಎಲ್ಲ ವಿಚಾರಗಳನ್ನು ಹೇಳಿರುವಂಥದ್ದು. ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡೋಕ್ಕೆ ಅಥವಾ ನೀವು ಏನೋ ಒಂದು ಪ್ರಾರ್ಥನೆಯನ್ನು ಮಾಡೋಕ್ಕೆ ಅಲ್ಲೇ ಒಂದು ವಿಶೇಷವಾದಂತಹ ಒಂದು ಪ್ರತ್ಯೇಕವಾದಂಥ ಕೊಠಡಿಗಳಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು, ಅದಕ್ಕೆ ಅವಕಾಶ ಇದೆ, ಯಾರು ಕೂಡ ಬೇಡ ಅಂತ ಹೇಳಲ್ಲ. ಆದರೆ ನೀವು ಈ ರೀತಿಯಾಗಿ ಸಾರ್ವಜನಿಕವಾಗಿ ಎಲ್ಲರಿಗೂ ಕಾಣುವಂತೆ ಮತ್ತು ಎಲ್ಲರಿಗೂ ತೊಂದರೆ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಸರಿಯಲ್ಲ. ಇದು ತಪ್ಪು. ನಮ್ಮ ಸರ್ಕಾರ ಇದನ್ನು ಒಪ್ಪೋದಿಲ್ಲ. ಇದಕ್ಕಾಗಿ ನಾವು ನಿಯಮವನ್ನು ಮಾಡಿದ್ದೀವಿ. ಇದನ್ನು ನೀವೆಲ್ಲರೂ ಕೂಡ ಅನುಸರಿಸಬೇಕು. ಇಡೀ ಇದು ರಾಜ್ಯಕ್ಕೇನೆ ಅಪ್ಲೈ ಆಗುತ್ತೆ. ಎಲ್ಲೋ ಒಂದು ಪ್ರದೇಶಕ್ಕೋ ಅಥವಾ ಒಬ್ಬರಿಗೋ ಆಗುವಂಥದ್ದಲ್ಲ, ಒಂದು ಸಂಘಟನೆಗೆ ಆಗುವಂಥದ್ದಲ್ಲ, ಒಂದು ಧರ್ಮಕ್ಕೆ ಆಗುವಂಥದ್ದಲ್ಲ. ಇಡೀ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪ್ಲೈ ಆಗುವಂತಹ ಈ ಒಂದು ನಿಯಮವನ್ನು ನಾವು ತಂದಿದ್ದೀವಿ. ಅದನ್ನು ನೀವು ಅನುಸರಿಸಬೇಕು. ಏನೇ ಮಾಡಬೇಕಂದ್ರೂ ಕೂಡ ನೀವು ಪರ್ಮಿಷನನ್ನು ತೆಗೆದುಕೊಂಡು ಮಾಡಿ ಅಂತ IT ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು. ಏನು ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ದಲ್ಲ, ಅದೇ ವಿಚಾರವಾಗಿ ಮಾತನಾಡಿದ. BJP ಅಲ್ವೇ ತಡೆ ತಂದಿದ್ದು ಅಂತ ಹೇಳ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ನೀವು ಗಮನಿಸಿ, ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.